ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ರೂಪಶ್ರೀ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಹಾಗೂ ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸೋ ಸಣ್ಣ ಪ್ರಯತ್ನದೊಂದಿಗೆ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಆಂಜನೇಯ ಸ್ವಾಮಿ ಹನುಮಾನ್ಜಿಯವರ ಸಂದೇಶ ಏನು ಹೇಳ್ತಾರೆ ಅಂತ ನೋಡೋಣ. ಓಕೆನಾ? ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ, ಅದೇನಂತಂದರೆ, ಈಗ ಸಪೋಸ್ ಹಠಾತ್ತಾಗಿ ಸಡನ್ನಾಗಿ ಹನುಮಾನ್ಜಿ ಬಂದು ಪ್ರತ್ಯಕ್ಷ ಆಗಿಬಿಟ್ಟು ನಿಮಗೆಲ್ಲ ಏನು ವರ ಬೇಕು ಅಂತ ಕೇಳಿದ್ರೆ ಏನು ಕೇಳ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ? ಅಕಸ್ಮಾತ್ ನನ್ನ ನೀವು ಕೇಳ್ತಾ ಇದ್ದೀರಾ, ನಾನೇನು ಕೇಳ್ತೀನಿ ಅಂತಂದರೆ ನಾನು ಹೀಗೆ ಕೇಳ್ತೀನಿ, ಭಗವಂತ ನಿನಗೆ ನಿನ್ನ ರಾಮನಲ್ಲಿರೋ ಭಕ್ತಿ, ವಿಶ್ವಾಸ, ಶ್ರದ್ಧೆ ಅದರಲ್ಲಿ ಬರೀ 1.001% ನನಗೆ ಕರುಣಿಸ್ಬಿಡಪ್ಪ, ಈ ಜೀವನ ಪಾರಾಗಿಬಿಡುತ್ತೆ ಅಂತ. ಅಷ್ಟು ಅಪಾರ ಭಕ್ತಿ ಶ್ರೀರಾಮ್ನಲ್ಲಿ. ಇಷ್ಟು ಶಕ್ತಿವಂತನಾದರೂ ಕೂಡ ಒಂದಿಷ್ಟು ಕೂಡ ಅದ್ರ ಕಡೆ ಗಮನವೇ ಇಲ್ಲ. ಯಾವಾಗಲೂ ರಾಮ 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 ಅಂತ ಭಜಿಸ್ತಾ ಇರ್ತಾರೆ. ಅವರ ಹೆಸರು ಕೇಳಿದರೆ ಸಾಕು, ಆಪತ್ ಬಾಂಧವ, ರಕ್ಷಕ ನಮ್ಮೊಡನೆ ಬಂದು ನಿಂತು ಬಿಡ್ತಾರೆ. ಜೈ ಹನುಮಾನ್, ಜೈ ಸಿಯಾರಾಮ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಣ ಬನ್ನಿ. ಓಕೆನಾ? ರೀಡಿಂಗ್ನಲ್ಲಿ ಬರೋ ಎಲ್ಲ ವಿಷಯ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ವಿಷಯ ನಿಮ್ಗೆ ಅನ್ವಯಿಸುತ್ತೆ ಅದನ್ನು ಸ್ವೀಕರಿಸಿ. ಇದು ಸಾಮೂಹಿಕ ರೀಡಿಂಗ್. ಓಕೆನಾ? ಸಮಯ ರಹಿತ ರೀಡಿಂಗ್. ಈ ವಿಡಿಯೋ ನಿಮ್ಮ ಕೈ ಸೇರಿದಂತಾಗಿಂದ ನಿಮಗೆ ಅನ್ವಯಿಸುತ್ತೆ. ಎಲ್ಲ ವ್ಯೂವರ್ಸ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ. ಓಕೆನಾ? ಎಲ್ಲ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಸೇರುತ್ತೆ. ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್. ಇನ್ನು ತಡ ಮಾಡದೆ ಶುರು ಮಾಡೋಣ. ಇಲ್ಲಿ 3 ಫೈಲ್ ಇದೆ, ಯಾವ್ದು ಬೇಕಾದರೂ ಆರಿಸ್ಕೊಳ್ಳಿ. ಓಕೆನಾ? ಹಾಗೆ ಸಮಯ ಸೂಚನೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೋಡಿ. ಓಕೆನಾ? ನೋಡ್ಬಿಟ್ಟು ಬೇಕಾದ್ರೆ ವಿಡಿಯೋ ಅಲ್ಲಿಗೆ ಚೇಂಜ್ ಮಾಡಿಬಿಟ್ಟು ನೋಡ್ಕೋಬೋದು ನೀವು. ಓಕೆನಾ? ಓಕೆ. ಸೊ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಫಸ್ಟು ಈಗ 3 ಫೈಲ್ಸ್ ಅಂತ ಹೇಳಿದ್ನಲ್ಲ, ಸೊ ಸೇಮ್ ಒಂದು ಫಸ್ಟ್ ಬ್ಲೂ, ಆರೆಂಜ್ ಆ್ಯಂಡ್ ಗ್ರೀನ್ ನೋಡಿ. ಫಸ್ಟು ಎನರ್ಜಿ ಚೆಕ್ ಮಾಡ್ತಾ ಇದ್ದೀನಿ. ಫೈಲ್ 1 ಗ್ರೂಪ್ 1ಗೆ. ಓಕೆನಾ? ಗ್ರೂಪ್ 1 ಏನು ಗೊತ್ತಾ, ನಾನು ಆ್ಯಕ್ಚುಲಿ ಕಣ್ಮುಚ್ಚೇ ಇರ್ತೀನಿ. ನಾನೇನು ಕಣ್ಣು ತೆಗ್ದಿರೋದಿಲ್ಲ, ಕಣ್ಮುಚ್ಚೇ ಶಫಲ್ ಮಾಡ್ತೀನಿ. ಸೊ ಯಾವ ಕಾರ್ಡ್ ಬರುತ್ತೆ ನಿಜವಾಗ್ಲೂ ನನಗೆ ಗೊತ್ತಿರೋದಿಲ್ಲ. ನೋಡಿ, ಸೊ ಇಲ್ಲಿ ಫಸ್ಟು ಓಕೆ ಎಲ್ಲ ಕಾರ್ಡ್ಸ್ ತೆಗೆದ್ಬಿಡ್ತೀನಿ. ಇನ್ನೊಂದು 4 ಡೆಕ್ ತೆಗ್ದಿದ್ದೀನಿ. ಸೊ ಅದರಿಂದನೂ ಒಂದಷ್ಟು ಕಾರ್ಡ್ಸ್ ತೊಗೊಳ್ಳೋಣ. ಓಕೆ ನೋಡಿ, ಫಸ್ಟ್ ಒನ್ನು ಪೇಜ್ ಆಫ್ ಪೆಂಟಕಲ್ಸ್ ಇದೆ. ಅಂದರೆ ನೀವು
ಹೊಸ ಕೆಲಸದಲ್ಲಿರ್ಬೋದು, ಅಂದರೆ ದುಡ್ಡು ಮಾಡೋದಕ್ಕೆ ಹೊಸ ಆಪರ್ಚುನಿಟೀಸ್ ಬರ್ತಾ ಇದೆ. ನೀವು ತುಂಬ ಈಗರಾಗಿ ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀರಾ. ಆ್ಯಂಡ್ ಅಂದರೆ ಮೇ ಬಿ ನೀವು ಇವಾಗ ಎಜುಕೇಷನ್ ಎಲ್ಲ ಮುಗಿಸಿ ಏನು ಕೆಲಸಕ್ಕೆ ಅಂತ ಅಪ್ಲೈ ಮಾಡಿದ್ದೀರಾ, ಸಿಕ್ಕಿದೆ. ಆ್ಯಂಡ್ ಅದು ಹೊಸ ಆಪರ್ಚುನಿಟಿ ಇದೆ. ಸೊ ತುಂಬ ನೀವು ಡ್ಯಾಶಿಂಗ್ ಆಗೂ ಕೂಡ ಇದ್ದೀರಾ. ಅಂದರೆ ಕೆಲಸ ಎಲ್ಲ ನೀವು ಭಾಳ ಸ್ಫೂರ್ತಿಯಿಂದ ಮಾಡುವಂಥ ಪ್ರವೃತ್ತಿ ನಿಮ್ಮದು, ಓಕೆನಾ. ಆ್ಯಂಡ್ ಅಷ್ಟೇ ಅಂದರೆ ನಿಮ್ಮನ್ನು ಯಾರು ಮೋಸ ಗೀಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಭಾಳ ಸ್ಮಾರ್ಟಾಗಿ ಇರ್ತೀರ. ಸೊ ಅಂದರೆ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡ್ತೀರಾ ಅಷ್ಟೇನೆ, ಓಕೆನಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟು ಬಾಬಾ ಕಾರ್ಡ್ ತೆಗ್ದಿದ್ದೀನಿ ಇನ್ನೊಂದಷ್ಟು. ಇದರಲ್ಲಿ ಫೇಸ್ ರಿಯಾಲಿಟಿ, ಸ್ಟಾಪ್ ರನ್ನಿಂಗ್ ಆಫ್ಟರ್ ಎ ಮೈರೇಜ್, ಇಟ್ಸ್ ಎನ್ ಇಲ್ಯೂಷನ್. ನಾನು ಹೇಳಿದೆ ಅಲ್ವಾ, ತುಂಬ ಸ್ಫೂರ್ತಿಯಿಂದ ಕೆಲಸ ಮಾಡ್ತೀರಾ ಅಂತ ಹೇಳಿದೆ. ಸೊ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಲೈಕ್ ಫೇಸ್ ದ ರಿಯಾಲಿಟಿ ಅಂತ. ಅಂದರೆ ಓಡಿ ಕೆಲಸ ಮಾಡಬೇಕಾಗಿರೋ ಥರ ಏನಿಲ್ಲ. ಇದೇನಂತಂದರೆ ಇದು ಸೋರ್ಟ್ಸ್ ಬಂದಿದೆ, ಕ್ವೀನ್ ಆಫ್ ಸೋರ್ಟ್ಸ್. ಅಂದರೆ ಸ್ವಲ್ಪ ನಿಮಗೆ ಮೋಸ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ನಿಮ್ಮನ್ನ ಯಾರಾದರೂ ಫೂಲ್ ಮಾಡೋಕ್ಕೆ ಅಥವಾ ತಮಾಷೆ ಮಾಡೋ ಥರ ಇತ್ತು ಅಂತಂದರೆ ಅವರಷ್ಟೇ ಅವ್ರ ಕತೆ. ಆ ಥರ ಇದ್ದೀರಾ ನೀವು. ಬಟ್ ಇಲ್ಲೇನಂದರೆ ಸ್ವಲ್ಪ ಫೇಸ್ ದ ರಿಯಾಲಿಟಿ ಅಂತ ಇದೆ. ಈಗ ಎಲ್ಲ ಜನರೂ ಈಗ ನಮ್ಮ ಥರನೇ ಇರಬೇಕು ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಸೊ ಅವ್ರು ಹೇಗಿದ್ದಾರೆ ಅವ್ರಿಗೆ ಇರೋಕ್ಕೆ ಬಿಡಿ. ಸ್ಟಾಪ್ ರನ್ನಿಂಗ್ ಆಫ್ಟರ್ ಮ್ಯಾರೇಜ್, ಇಟ್ಸ್ ಎನ್ ಇಲ್ಯೂಷನ್ ಅಷ್ಟೇ. ಅಂದರೆ ರಿಯಾಲಿಟಿ ಏನು, ಯಾರು ಹೆಂಗೆ ಬರ್ತಾರೆ ಆ ಥರ ಇರಿ, ಆಯಿತಾ. ನಿಮ್ಗೆ ಏನು ಕೆಲಸ ಇದೆ ಮಾಡ್ತೀರಾ, ಏನು ತುಂಬ ಚಟುವಟಿಕೆಯಿಂದ ಮಾಡ್ತೀರಾ, ಒಳ್ಳೆ ಪೊಸಿಷನ್ಗೂ ಹೋಗ್ತೀರಾ. ಆದರೆ ಸ್ವಲ್ಪ ಕೋಪ, ಮುಂಗೋಪ ಮತ್ತು ಬಿಟ್ಬಿಡಿ, ಓಕೆನಾ. ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ. ಅಂದರೆ ನೀವು ಏನೇ ಇದ್ರೂ, ಯಾರು ಏನೇ ಹೇಳಿದ್ರೂ ಎಸ್ ಯು ವಿಲ್ ಹ್ಯಾವ್ ಟು ಕೆಲಸ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡ್ತಾ ಹೊಸ ಏರಿಯಾ ಇರ್ಬೋದು ಅಥವಾ ಹೊಸ ಇದರಿಂದ ನೀವು ಬೆಳೀತಾ ಹೋಗ್ತೀರಾ. ಕಲ್ತ್ಕೊಂಡಂಗೂ ಆಯಿತು, ಕಲಿತು ಗ್ರೋ ಆಗ್ತಾ ಹೋಗ್ತೀರಾ, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಆನ್ಸೆಸ್ಟರ್ ಸ್ಪಿರಿಟ್ ಕೂಡ ಲೈಕ್ ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ವೂಂಡ್ ಆರ್ ಪ್ಯಾಟ್ರನ್ ಕ್ಯಾನ್ ಬಿ ಹೀಲ್ಡ್ ನೌ, ಕನೆಕ್ಟ್ ಯುವರ್ ಲಿನಿಯೇಜ್ ಅಂತ. ಅಂದರೆ ನೀವು ಇವಾಗ ಅದರ್ ರೆಲ್ಮ್ ಅಂತಾರೆ ನೋಡಿ, ಯಾರು ನಿಮ್ಮ ಆನ್ಸೆಸ್ಟರ್ಸ್ ಹೂ ಹ್ಯಾವ್ ಪಾಸ್ಡ್ ಅವೇ, ಓಕೆ, ಯಾರಿಲ್ಲ ಈ ಜಗತ್ತಲ್ಲಿಲ್ಲ, ಅವರು ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಬ್ಲೆಸ್ಸಿಂಗ್ ಇದೆ. ಸ್ವಲ್ಪ ರಿಯಾಲಿಟಿಯಾಗಿ ತುಂಬ ಒಬ್ಬೊಬ್ರು ಏನಂದರೆ ಇಲ್ಯೂಷನಲ್ಲಿ ಇರ್ತಾರೆ, ಆಯಿತಾ. ಆ ಥರ ಇರಬೇಡಿ, ರಿಯಾಲಿಟಿ ಫೇಸ್ ಮಾಡಿ. ಯಾರು ಹೇಗಿರ್ತಾರೆ ಅವ್ರನ್ನ ಬದಲಾಯಿಸೋಕ್ಕೆ ಹೋಗಬೇಡಿ. ನೀವು ಅವ್ರ ಜೊತೆ ಗ್ರೋ ಆಗ್ತಾ ಹೋಗಿ, ಬರೋ ಆಪರ್ಚುನಿಟಿ ಏನು ಬರುತ್ತೆ ನೋಡ್ಕೊಂಡು ಗ್ರೋ ಆಗ್ತಾ ಹೋಗಿ ಅಂತ. ಮತ್ತು ಇಲ್ಲಿ ಇನ್ನೊಂದು ಏಂಜಲ್ ಕಾರ್ಡ್ ಬಂದಿರೋದು, ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತಲೂ ಇದೆ, ಆಯಿತಾ. ತೀರಾ ನಿಮಗೆ ಆಗಲಿಲ್ಲ ಇವಾಗ ಚೂಸ್ ನ್ಯೂ ಡೈರೆಕ್ಷನ್ ಅಂತಂದ್ರೆ ಏನು, ಮೋಸ್ಟ್ಲಿ ನೀವು ಇವಾಗ ಫೇಸ್ ದ ರಿಯಾಲಿಟಿ ಅಂತಲೂ ಬಂದಿದೆ ಅಲ್ವಾ, ಬಾಬಾ ಅವ್ರು ಹೇಳ್ತಾ ಇದ್ದಾರೆ. ಅವಾಗ ಏನಂತಂದರೆ ತೀರಾ ಒಂದೇ ಇದರಲ್ಲಿ ಲೈಕ್ ಜನಗಳನ್ನೆಲ್ಲ ಚೇಂಜ್ ಮಾಡೋ ಥರ ಹೋಗಿ ಎಲ್ಲ ಮಾಡೋ ಬದಲು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಂಡು ಏನಿದೆ ಅದನ್ನು ಒಪ್ಕೋಬೇಕು ನೀವು. ಲೈಕ್ ಎಲ್ಲರೂ ಚೇಂಜ್ ಮಾಡ್ತೀನಿ, ಎಲ್ಲ ಹೀಗೆ ಮಾಡ್ಕೊಂಡು ಹೋಗಬೇಕು, ಹಾಗೆ ಮಾಡಿ ಅಂತೆಲ್ಲ. ಇದು ಮನೆ ವಿಷಯದಲ್ಲಾದರೂ ಇರ್ಬೋದು, ಅಥವಾ ಕೆಲಸದಲ್ಲಿದ್ದೀರಾ ಅಂದರೆ ಅದೂ ಇರ್ಬೋದು, ಏನಾದರೂ ಇರ್ಬೋದು. ಆಪರ್ಚುನಿಟಿ ಯಾವುದೇ ಇದ್ರೂ, ಹೊಸ ಆಪರ್ಚುನಿಟಿ ಬರ್ತಾ ಇದೆ ಅಂತಂದಾಗ ಇದು ಯಾವ ಥರ ಇರುತ್ತೆ ಅಂತಂದರೆ, ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ನಿಮ್ಮ ಡೈರೆಕ್ಷನ್, ನೀವು ಜನನ ನೋಡೋ ರೀತಿ, ಜೀವನನ ನೋಡೋ ರೀತಿ, ಓಡಬೇಡಿ, ಹಿಂದೆ ಓಡಬೇಡಿ, ಆಯಿತಾ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಇಟ್ಸ್ ಅನ್ ಇಲ್ಯೂಷನ್ ಅಂತ, ಸ್ಟಾಪ್ ರನ್ನಿಂಗ್ ಅಂತ ಇದ್ದಾರೆ ನೋಡಿ ಇಲ್ಲಿ. ಸೊ ಅದಕ್ಕೆ ರಿಯಾಲಿಟಿ ಏನಂತಂದರೆ, ನಿಮ್ಮನ್ನು ನೀವು ಹೆಂಗಿದ್ದೀರಾ, ಜನಗಳನ್ನ ಹೇಗಿದ್ದಾರೆ ಒಪ್ಕೊಂಡು ನಿಮ್ಮ ಪಡೆಗೆ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಬಾಬಾ ಗೋಲ್ಡನ್ ಕಾರ್ಡ್ ಒಂದು ನೋಡಿಬಿಡ್ರೋಣ.
ಲೈಫ್ ಇಸ್ ಅಬೌಟ್ ಮೇಕಿಂಗ್ ಎನ್ ಇಂಪ್ಯಾಕ್ಟ್, ನಾಟ್ ಎನ್ ಇನ್ಕಮ್. ಸೊ ದುಡ್ಡಿನ ಹಿಂದೆ ಓಡಬೇಡಿ. ಕೆಲಸ ಸಿಗುತ್ತೆ, ಬೇರೆ ಕೆಲಸ ಸಿಗುತ್ತೆ ಅಂತ ಹೇಳಿ, ನೀವೇನೋ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಇದರಲ್ಲಿ ಯೋಚನೆ ಮಾಡಿಕೊಂಡು ಓಡ್ತಾ ಇರಬೇಡಿ, ಆಯಿತಾ. ದುಡ್ಡು ಎಲ್ಲಿದ್ದರೂ ಮಾಡೇ ಮಾಡ್ತೀರಾ, ಬಟ್ ಜನಗಳನ್ನ ನೋಡಿ, ಆಯಿತಾ. ಎಲ್ಲ ಕಡೆನೂ ಜನ ಒಂದೇ ಥರ ಚೆನ್ನಾಗಿರ್ತಾರೆ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಸೊ ಯಾರಿದ್ದಾರೆ ಅವ್ರನ್ನ ನಂಬಿಕೊಂಡು ಚೆನ್ನಾಗಿರಿ ಅಷ್ಟೇ, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಬರೀ ಕೆಲಸಕ್ಕೆ ಅಂತ ನಾನು ಸುಮ್ಮನೆ ಹೇಳ್ತೀನಿ ಅಷ್ಟೇ, ಕೆಲಸದ್ದು ವಿಷಯ ಅಂತ. ಈಗ ಯಾರು ಗ್ರೂಪ್ 1 ಅಥವಾ ಈ ಬ್ಲೂ ಫಸ್ಟ್ ಗ್ರೂಪ್ ಸೆಲೆಕ್ಟ್ ಮಾಡಿರ್ತೀರಾ, ನಿಮಗೆ ಗೊತ್ತಿರುತ್ತೆ ಪ್ರಾಬ್ಲಮ್ ಏನು ಅಂತ, ಆಯಿತಾ. ಸೊ ನಿಮಗೆ ಅವಾಗ ಅನ್ವಯಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಇದು ಅಷ್ಟೇನೆ, ಆಯಿತಾ. ಆ್ಯಂಡ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಡ್ವೈಸ್ ಏನು ಅಂದರೆ, ನಮ್ಮ ದಿನಚರಿಯಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೂ ಆಗುತ್ತೆ ಅಂತ, ಓಕೆನಾ, ಅಷ್ಟೇ. ಇದು ಯಾವುದಕ್ಕಾದರೂ ಇರ್ಬೋದು, ಎನಿ ರೀಸನ್, ಎನಿಥಿಂಗ್ ಇರ್ಬೋದು. ತುಂಬ ಒಳ್ಳೆ ಚಾನ್ಸಸ್ ಇದೆ, ಒಳ್ಳೆ ಪ್ರವೃತ್ತಿ ಇದೆ, ಎಲ್ಲ ಇದೆ. ಬಟ್ ತುಂಬ ಜನಗಳನ್ನ ಚೇಂಜ್ ಮಾಡೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಚೇಂಜ್ ಆಗಬೇಕು. ನಿಮಗೆಲ್ಲ ಅದರ್ ಸೈಡ್ ರೆಲ್ಮಿಂದನೂ ನಿಮಗೆ ಆಶೀರ್ವಾದ ಇದೆ. ಸೊ ನಿಮ್ಮ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ ಕೂಡ ಇದೆ. ಸೊ ಏನಂದರೆ, ಸ್ವಲ್ಪ ಕೂಲಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಂಡು, ನಿಮ್ಮನ್ನು ನೀವು ಇರೋ ಪರಿಸ್ಥಿತಿಗೆ ಅಳವಡಿಸ್ಕೊಂಡು ಜೀವನ ನಡೆಸಬೇಕು ಅಂತ. ದೇವರ ಆಶೀರ್ವಾದನೂ ಇದೆ, ಜೊತೆಗೆ ನಿಮ್ಮ ಆನ್ಸೆಸ್ಟರ್ಸ್ ಆಶೀರ್ವಾದನೂ ಇದೆ ಅಂತ ಹನುಮಾನ್ ಜಿಯವರು ಹೇಳ್ತಾ ಇದ್ದಾರೆ, ಓಕೆನಾ. ಇವಾಗ ಗ್ರೂಪ್ 2 ನೋಡೋಣ. ಗ್ರೂಪ್ 2 ಓಕೆ, ಎಲ್ಲ ಕಾರ್ಡ್ಸ್ ತೆಗೆದುಬಿಡ್ತೀನಿ. ಗ್ರೂಪ್ 2 ಗ್ರೂಪ್ 2 ಗ್ರೂಪ್ 2 ಓಕೆ, ಏನೋ 2 ಕಾರ್ಡ್ ತೆಗಿಬೇಕು ಅನ್ನಿಸ್ತು, ತೆಗ್ದಿದ್ದೀನಿ ಇದು. ಓಕೆ, ಇದೇನು ಅಂತಂದರೆ ಕಿಂಗ್ ಆಫ್ ಪೆಂಟಕಲ್ಸ್. ಗ್ರೂಪ್ 2ನವ್ರಿಗೆ ಹೇಳಬೇಕಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಕಾರ್ಡ್ಸ್ ಎಲ್ಲ ತುಂಬ ಪಾಸಿಟಿವ್ ಕಾರ್ಡ್ಸ್ ಇದೆ. ಪೆಂಟಕಲ್ಸ್ ಅಂದರೆ ಇದರಲ್ಲಿ ಹೇಗಿದೆ ಅಂತಂದರೆ, ಮೇ ಬಿ ರಿಟೈರ್ಡ್ ಲೈಫಲ್ಲಿ ಇರೋರು ಇರ್ಬೋದು, ಓಕೆನಾ. ರಿಟೈರ್ಡ್ ಲೈಫು ವಿತ್ ಲಾಟ್ ಆಫ್ ಮನಿ, ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಹೆಲ್ದಿ ಲೈಫ್ ಕೂಡ ಲೀಡ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಬಿಕಾಸ್ ನೋಡಿ, ಫುಲ್ ಆಫ್ ಫ್ರೂಟ್ಸು ಇದೆಲ್ಲ ಇದೆ. ಸೊ ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನೋಡಿದ್ರೆ ಮತ್ತೆ ಯು ಆರ್ ವಿತ್ ಯುವರ್ ಫ್ಯಾಮಿಲಿ.
ಆಲ್ ದ 3 ಜನ್ರೇಷನ್ಸ್ಗಾಗುವಷ್ಟು ಆಸ್ತಿ ಇದೆಲ್ಲ ಇದೆ. ಜೊತೆಗೆ ಏನಂತಂದರೆ ಲೈಕ್ ಸಿ ಯು ಆರ್ ವೆರಿ ಮಚ್ ಲೈಕ್ ಒಂದು ಪೆಟ್ಟೆಲ್ಲ ಇರ್ಬೋದು ನಿಮ್ಮ ಮನೆಯಲ್ಲಿ, ಪೆಟ್ಟಿದೆಯೇ. ಪ್ಲಸ್ ಅಂದರೆ ನಿಮ್ಮ 3 ಜನ್ರೇಷನ್ಸ್ ಕೂಡ ನೀವು ಪೇರೆಂಟ್ಸ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಮಕ್ಕಳು, ಮತ್ತು ನಿಮಗೆ ಡಾಗ್ಸೇ ಇರ್ಬೋದು ಅಥವಾ ಮನೆಯಲ್ಲಿ ನಿಮ್ಮ ಪೆಟ್ಸ್ ಏನಾದರೂ ಸಾಕಿದ್ದೀರಾ, ಓಕೆನಾ, ಅದು ಇರ್ಬೋದು. ಬಟ್ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ವೆರಿ ಹೆಲ್ದಿ ಹ್ಯಾಪಿ ಫ್ಯಾಮಿಲಿ, ಓಕೆನಾ. ಆ್ಯಂಡ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಆ್ಯಂಡ್ ಈಚ್ ಅದರ್ಸ್ ವರ್ಡ್ಸ್. ಅಂದರೆ ಒಬ್ರಿಗೊಬ್ರಿಗೂ ಅಂದು ಆ ಥರ ಇಲ್ಲ, ಲೈಕ್ ಯಾರು ಏನು ಹೇಳಿದ್ರೂ ಒಂದು ಮರ್ಯಾದೆಯಿಂದ, ತುಂಬ ರೆಸ್ಪೆಕ್ಟಿಂದ, ಒಂದು ತುಂಬ ಮರ್ಯಾದೆಯಿಂದ ನಡೆಸ್ಕೊಳ್ತಾರೆ ಒಬ್ರಿಗಿಂತ ಒಬ್ರಿಗೊಬ್ರು, ಓಕೆನಾ, ಆ ಥರ ಇದೆ. ತುಂಬ ಚೆನ್ನಾಗಿದೆ ಗ್ರೂಪ್ 2 ಕಾರ್ಡ್ಸ್ ಅಂತೂ. ಸಿ ಆಮೇಲೆ ಇಲ್ಲಿ ಸ್ವಲ್ಪ ಅಷ್ಟು ಜನ ಲೈಕ್ ಒಂಥರ ಸೆಲೆಬ್ರೇಟಿಂಗ್ ಮೂಡಲ್ಲಿದ್ದೀರಾ. ಸೆಲೆಬ್ರೇಟಿಂಗ್ ಲೈಕ್ ನಿಮ್ಮ ಬರ್ತ್ಡೇನೇ ಇರ್ಬೋದು ಈ ಮಂತಲ್ಲಿ, ಅಥವಾ ಸಮ್ ಪ್ರಮೋಷನ್, ಅಥವಾ ಮನೆಯಲ್ಲಿ ಅಡಿಷನ್ ಆಫ್ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಎನಿಥಿಂಗ್, ಓಕೆನಾ, ಅಥವಾ ಏನೋ ಸಮ್ ಪರ್ಚೇಸಿಂಗ್ ಮಾಡಿದ್ದೀರಾ, ಸಮಥಿಂಗ್ ಲೈಕ್ ದಟ್. ಸೊ ಇಟ್ಸ್ ಲಾಟ್ ಆಫ್ ಬ್ಯೂಟಿಫುಲ್ ಕಾರ್ಡ್ಸ್. ಒಂಥರ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರೋದು ಗ್ರೂಪ್ 2ನವರು, ಆ ಥರ ಇದೆ. ಸೊ ಫರ್ದರ್ ಟು ದಿಸ್, ಇದಕ್ಕೆ ಹನುಮಾನ್ಜಿಯವರು ಏನು ಹೇಳ್ತಾ ಇದ್ದಾರೆ ಫರ್ದರ್ ಏನೋ ನೋಡೋಣ. ಇಫ್ ಯು ಟ್ರೂಲಿ ಪೋರ್ your heart into what you believe in, amazing things can and will happen. ಸೊ ನೀವೇನಂತಂದರೆ ನಿಮ್ಮದೊಂದು ನಂಬಿಕೆ ಇರುತ್ತೆ, ನೋಡು ಈಗ ನನ್ನ ಫ್ಯಾಮಿಲಿನ ನಾನು ಈ ಥರ ನೋಡ್ಕೊಳ್ತೀನಿ, ಅಥವಾ ನನ್ನ ಫ್ಯಾಮಿಲಿಗೆ ಈ ಥರ ಪ್ರೊಟೆಕ್ಟಿವ್ ಆಗಿ ಫ್ಯೂಚರ್ಗೋಸ್ಕರ ಏನೋ ಇದನ್ನು ಮಾಡ್ತೀನಿ ಅಂತ ಹೇಳಿ, ತುಂಬ ಫ್ಯಾಮಿಲಿ ಬಗ್ಗೆ ತುಂಬ ಕೇರಿಂಗ್ ಆಗಿ, ತುಂಬ ಲವಿಂಗ್ ಆಗಿ, ಒಂಥರ ಆ ಥರ ಇರೋರು ಗ್ರೂಪ್ 2ನವರು, ಓಕೆನಾ. ಸೊ ಅವ್ರಿಗೆ ಹೇಳ್ತಾ ಇರೋದು, ಹನುಮಾನ್ಜಿಯವ್ರು ಹೇಳ್ತಾ ಇದ್ದಾರೆ, ಸೊ ನೀವೇನು ನಂಬ್ತೀರಾ ನೀವು ಮಾಡ್ತೀರಾ. ಸೊ ಏನು ಬೇಕಾದರೂ ಅಚೀವ್ ಮಾಡೋ ಥರ ಇದ್ದೀರಾ ನೀವು, ಅಂದರೆ ನಿಮ್ಮ ಬಿಲೀಫ್ ಮೇಲೆ ನಿಂತಿದೆ, ಮಾಡಿದ್ದೀರಾ, ಮಾಡ್ತಾಯಿದ್ದೀರಾ, ಆ ಥರ ಆಗತ್ತೆ. ನೀವು ಏನು ಅಂದ್ಕೊಳ್ತೀರಾ ಸೊ ಸಾಧಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಅವ್ರ ಕಾರ್ಡ್ ಇದು ಬಂದಿರೋದು ಸರ್ವಿಂಗ್ ದ ನೀಡಿ. ಸೇವಾ ಆ್ಯಂಡ್ ಚಾರಿಟಿ ಆರ್ ದ ಶ್ಯೂರೆಸ್ಟ್ ವೇ ಟು ಅಚೀವ್ ಸೋಲ್ ಗ್ರೋತ್. ಇವಾಗ ದುಡ್ಡು ಸಾಕಷ್ಟು ಮಾಡಿದ್ದೀರಾ, ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ, ಎವ್ರಿಥಿಂಗ್ ಈಸ್ ಫೈನ್. ಅಂದರೆ ಇವಾಗ ಏನಂತಂದರೆ, ಇವಾಗ ನಿಮ್ಮದು ಸೋಲ್ ಜರ್ನಿನಲ್ಲಿ ಬಾಬಾ ಹೇಳ್ತಾ ಇರೋದು, ಇವಾಗ ಸ್ವಲ್ಪ ಸೇವೆ ಮಾಡಿ, ಅಂದರೆ ಡೊನೇಟ್ ಮಾಡಿ, ಅಥವಾ ಬೇಕಾದಷ್ಟು ಇದು ಓಲ್ಡ್ ಏಜ್ ಹೋಮ್ಸ್ ಇರ್ಬೋದು, ಅಥವಾ ಏನದು ಆ್ಯನಿಮಲ್ ಇದನ್ನೆಲ್ಲ ನೋಡ್ಕೊಳ್ತಾರಲ್ವ, ಅದು ಇದು ನಡೆಸ್ತಾ ಇರ್ತಾರೆ, ಅವ್ರಿಗಿರ್ಬೋದು, ಅಥವಾ ಯಾರಿಗೆ ನೀಡಿ ಯಾರಾದರೂ ಬರಲಿ, ಓಕೆನಾ, ಅಂಥವ್ರಿಗೆ ದಯವಿಟ್ಟು ಚಾರಿಟಿ ಮಾಡಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಸೋಲ್ ಗ್ರೋತ್ಗೋಸ್ಕರ ಇದು. ಅಂದರೆ ನೀವು ಮನೆಗೆ ಅಂತ ಮಾಡಿದ್ದೀರಾ, ಬೇಕಾದಾಗ ಮಾಡಿದ್ದೀರಾ, ಚೆನ್ನಾಗಿದ್ದೀರಾ, ಫ್ಯಾಮಿಲಿ ವೈಸ್ ತುಂಬ ಚೆನ್ನಾಗಿದ್ದೀರಾ. ಬಟ್ ಇವಾಗ ಒಂದು ಟೈಮ್ ಆದಮೇಲೆ ಏನಂತಂದರೆ, ಲೈಕ್ ಒಂದು ಮನಸ್ಸಿಗೆ ತೃಪ್ತಿಯಾಗಿದೆ, ತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೀರಾ, ಆತ್ಮ ತೃಪ್ತಿನೂ ಆಗಬೇಕು, ಆತ್ಮ ಗ್ರೋ ಆಗಬೇಕು ಅಂತಂದರೆ ಸ್ವಲ್ಪ ಆ ಕಡೆ ಅಂದರೆ ಸೇವೆ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡಿ, ನೀಡಿಗೆ ಯಾರು ಬೇಕು ಅಂತ ದೇಹಿ ಅಂತ ಯಾರು ಬರ್ತಾರೆ ಅವ್ರಿಗೆ ಕೊಡಿ, ಒಳ್ಳೆ ಚಾರಿಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಇನ್ನೊಂದು ಕಾರ್ಡು ಇದು phases and cycles. There is a beginning within every ending. Illusions are revealed and released. There is a beginning. Okay. ಫೇಸಸ್ ಆ್ಯಂಡ್ ಸೈಕಲ್ಸ್. ಓಕೆ ಓಕೆ, ಇದೇನು ಗೊತ್ತಾ, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಕಾರ್ಡು. ಇದು ಕರೆಕ್ಟಾಗಿದೆ ನೋಡಿ. ಅಂದರೆ ಇವಾಗ ಗ್ರೂಪ್ 2ನವರು ನಾನು ಹೇಳಿದ್ನಲ್ವಾ,
ತುಂಬ ಚೆನ್ನಾಗಿದೆ ಕಾರ್ಡ್ಸ್ ಎಲ್ಲ. ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ, ಏನೋ ವಿತಿನ್ ದ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದೀರಾ, ಹೆಲ್ದಿ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಓಕೆ, ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದೆ, ಎವ್ರಿಥಿಂಗ್ ಈಸ್ ಫೈನ್. ಓಕೆನಾ, ಆ್ಯಸ್ ಆಫ್ ನೌ ಎವ್ರಿಥಿಂಗ್ ಈಸ್ ಫೈನ್. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡ್ತಾ ಇದ್ದೀರಾ, ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೀರಾ, ನಡ್ಕೊಂಡು ಬರ್ತಾ ಇದ್ದೀರಾ. ಓಕೆನಾ, ಇದು ಬರೀ ನಿಮ್ಮ ಫ್ಯಾಮಿಲಿಗೆ ಮಾತ್ರ ಲಿಮಿಟ್ ಮಾಡ್ಕೋಬೇಡಿ. ಸೊ ಇದು ಏನೇ ಆದ್ರೂ ಇದೊಂದು ಎಂಡಿಂಗ್ ಆಗಲೇಬೇಕು. ಅಂದರೆ ಎಂಡಿಂಗ್ ಅಂತಂದರೆ ಆಯಿತು, ಇವಾಗ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಗೆ ಮಾಡ್ಕೊಳ್ತಾ ಇದ್ದೀರಾ, ಬಟ್ ಬೇರೆ ಕಡೆಗೂ ಸ್ವಲ್ಪ ಗಮನ ಕೊಡಿ. ಸೊ ಚಾರಿಟಿ ಆ ಥರನೂ ಮಾಡಿ. ಸೊ ಇದ್ರ ಜೊತೆಗೆ ಯು ಕ್ಯಾನ್ ಸ್ಟಾರ್ಟ್ ಅಪ್ ಒನ್ ಮೋರ್, ಅಂದರೆ ಇನ್ನೊಂದು ಬೇರೆಯವ್ರಿಗೂ ಹೆಲ್ಪ್ ಮಾಡೋ ಥರನೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ದಿಸ್ ಈಸ್ ವಾಟ್ ಇಟ್ ಈಸ್. ಓಕೆನಾ, ನೀವೇನು ಅಂದ್ಕೊಳ್ತೀರಾ ಅದು ಮಾಡ್ತೀರಾ, ಒಳ್ಳೆ ಮನಸ್ಸಿದೆ, ಒಳ್ಳೆ ಒಂಥರ, ಅಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಮಾಡಿದ್ದೀರಾ ಅಂತಂದರೆ, ಸ್ವಲ್ಪ ಈಗ ನೀಡಿ ಅಂತ ಯಾರು ಇರ್ತಾರಲ್ವ, ಅದು ಪ್ರಾಣಿ ಪಕ್ಷಿಗಳಾಗ್ಬೋದು, ಅಥವಾ ಆಗ್ಬೋದು, ಅಥವಾ ಶೆಲ್ಟರ್ ಹೌಸಲ್ಲಿ ಯಾರೆಲ್ಲ ಇರ್ತಾರೆ, ಪ್ರಾಣಿಗಳು ಇರ್ತಾರೆ, ಲೈಕ್ ಓಲ್ಡ್ ಏಜ್ ಹೋಮ್ಸ್ ಇರುತ್ತೆ, ಈ ಥರ ನೋಡಿ ಎಲ್ಲಿ ಆಗುತ್ತೆ ಹೆಲ್ಪ್ ಮಾಡಿ, ಇನ್ನೂ ಚೆನ್ನಾಗಾಗುತ್ತೆ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇದು ಮತ್ತೆ ಇದೇ ಕಾರ್ಡ್ ಬಂದಿದೆ, ಲೈಫ್ ಇಸ್ ಅಬೌಟ್ ಮೇಕಿಂಗ್ ಎನ್ ಇಂಪ್ಯಾಕ್ಟ್ ನಾಟ್ ಎನ್ ಇನ್ಕಮ್ ಅಂತ. ಇವಾಗ ಅದೇ ನಾವು ಇವಾಗ ಏನಂದರೆ, ಇಷ್ಟು ದಿವಸ ಆಯಿತು, ಇಷ್ಟು ಮಾಡಿದ್ದೀರಾ, ಇಷ್ಟು ಚೆನ್ನಾಗಿದ್ದೀರಾ ಲೈಫಲ್ಲಿ, ಇದನ್ನೇ ನಾವು ಮುಂದೆ ಹೋಗಬೇಕು ಅಂತಂದಾಗ ಇವಾಗ ನಾವು ಬರೀ ದುಡ್ಡು ಅಂತಲೇ ದುಡ್ಡಿನ ಹಿಂದೆ ಹೋಗೋದಕ್ಕಾಗಲ್ಲ. ಮಾಡಿದ್ರಿ ದುಡ್ಡು ಓಕೆ, ಲೈಫಲ್ಲಿ ಒಂದು ನಮ್ಮನ್ನು ನೆನೆಸ್ಕೊಳ್ಬೇಕು ಯಾರೇ ಆದ್ರೂ. ಲೈಕ್ ಈ ಥರ ಮಾಡಿದ್ರು, ಹೆಲ್ಪ್ ಮಾಡಿದ್ರು, ಚೆನ್ನಾಗಿ ನೋಡಿಕೊಂಡ್ರು, ನಮ್ಮನ್ನು ಸಿಟ್ಟು ಮಾಡ್ತಾ ಇರಲಿಲ್ಲ, ಲೈಕ್ ಏನು ತಮಾಷೆಯಾಗಿ ಜಾಯ್ಫುಲ್ಲಾಗಿರೋರು ಜನ ನಮಗೆ ಹೆಲ್ಪ್ ಮಾಡಿದ್ರು. ಟೈಮ್ ಅಂದಾಗ ಯಾರು ಇವರು ಅವರು ಅಂದರೆ ಭೇದ ಭಾವ ಮಾಡ್ತೇವೆ, ಬೇಕಾದಾಗ ಹೆಲ್ಪ್ ಮಾಡಿದ್ರು ಅಂತ ನಮ್ಮನ್ನು ಜ್ಞಾಪಿಸ್ಕೊಳ್ಬೇಕು, ಆಯಿತಾ. ಆ ಥರ ಒಂದು ಇಂಪ್ಯಾಕ್ಟ್ ಬರೋ ಥರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಜೊತೆಗೆ ನೋಡಿ, ಜಡ್ಜ್ಮೆಂಟ್ ಬೇಸ್ಡ್ ಆನ್ ಟೆಂಪರರಿ ಚಾಲೆಂಜಸ್ ಆರ್ ಅನ್ಕೈಂಡ್ ಆ್ಯಂಡ್ ಆಲ್ಸೋ ಕೌಂಟರ್ ಟು ಪ್ರಿನ್ಸಿಪಲ್ಸ್ ಆಫ್ ಕಂಪ್ಯಾಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಮೇ ಬಿ ನೀವೇನಾದರೂ ಜಡ್ಜ್ ಮಾಡ್ತೀರಾ ಏನೋ ಗೊತ್ತಿಲ್ಲ ನನಗೆ. ಲೈಕ್ ಇವಾಗ ಯಾರೋ ಏನೋ ಸಡನ್ನಾಗಿ ಏನೋ ಈಗ ಸಪೋಸ್ ಇವಾಗ ಯಾರೋ ಬರ್ತಾರೆ ಹೆಲ್ಪ್ ಬೇಕು ಅಂತ, ಅವಾಗ ನೀವೇನಂತಂದರೆ ಲೈಕ್ ಮೇ ಬಿ ನಾ ಹೇಳ್ತಾ ಇರೋದು ಎಕ್ಸಾಂಪಲ್, ಮೇ ಬಿ ನೀವು ಅವ್ರಿಗೇನು ಹೋಗಿ ಕೆಲಸ ಮಾಡ್ಬೋದಲ್ವಾ, ಅಥವಾ ಇವ್ರಿಗೇನು ಆ ಥರ ಸುಮ್ಮನೆ ಹೇಳ್ತಾರೆ, ಆ ಥರ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಟೆಂಪರರಿ ನೀವು ಏನು ನೋಡ್ತಾ ಇರ್ತೀರ ಅವ್ರ ಜನಗಳನ್ನ, ಅದು ಟೆಂಪರರಿ ನೀವು ನೋಡೋದು. ಅಂದರೆ ನಿಮ್ಗೆ ಅವ್ರ ಫುಲ್ ಲೈಫ್ ಹಿಸ್ಟ್ರಿ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ, ಯಾರು ಏನು ಅಂಡರ್ಗೋ ಮಾಡಿರ್ತಾರೆ, ಯಾರು ಏನು ಲೈಫಲ್ಲಿ ಅನುಭವಿಸ್ಕೊಂಡು ಬಂದಿರ್ತಾರೆ, ಅದು ಎಲ್ರಿಗೂ ಎಲ್ಲ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಗೊತ್ತಾಗೋಕ್ಕೆ ಅಲ್ವಾ. ನಮ್ಮ ಜೀವನದಲ್ಲಿ ನಾವೇನು ನಡೆಸ್ಕೊಂಡ್ಬರ್ತಾ ಇದ್ದೀವಿ, ನಾವೇನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಬೇರೆಯವ್ರಿಗೆ ಖಂಡಿತ ಗೊತ್ತಾಗಲ್ಲ. ನಾವು ಮೇಲ್ಗಡೆ ಸುಮ್ಮನೆ ನಾವು ಏನು ಅಂದ್ಕೊಳ್ತೀವಿ ಅಂತಂದರೆ, ಅವ್ರಿಗೇನು ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಅವ್ರಿಗೇನು ಹೆಲ್ಪ್ ಮಾಡೋದು, ಇವ್ರಿಗೇನು ಹೆಲ್ಪ್ ಮಾಡೋದು ಅಂತ ಆ ಥರ ಏನಾದರೂ ನೀವು ಜಡ್ಜ್ ಮಾಡ್ತಾ ಇದ್ದರೆ ಮಾಡಬೇಡಿ. ಹೆಲ್ಪ್ ಮಾಡಿ, ಕಂಪ್ಯಾಷನೇಟ್ ಆಗಿರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಕೈಂಡ್ ಆಗಿರಿ ಅಂತ ಅಷ್ಟೇ. ಕೈಂಡ್ನೆಸ್ ತೋರಿಸಿ ಅಂತ ಬೇರೆ ಜನಗಳಿಗೂ, ಅಥವಾ ಬೇರೆ ಪ್ರಾಣಿಗಳು ಬೇರೆ ಇದಕ್ಕೂ ಸ್ವಲ್ಪ ಕೈಂಡ್ ಆಗಿರಿ. ಸೇವೆ ಮಾಡಿ, ನೀಡಿಗೆ ಸರ್ವ್ ದ ನೀಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ, ತುಂಬ ಚೆನ್ನಾಗಿ ಬಂದಿದೆ. ಗ್ರೂಪ್ 2 ಅವ್ರಿಗಂತೂ ತುಂಬ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ. ಓಕೆ, ದಿಸ್ ಈಸ್ ಫಾರ್ ಗ್ರೂಪ್ 2. ಗ್ರೂಪ್ 3 ನೋಡೋಣ. ಓಕೆನಾ, ಇದು ಹನುಮಾನ್ಜಿ ಅವ್ರು ಹೇಳ್ತಾ ಇದ್ದಿದ್ದು ಗ್ರೂಪ್ 2ನವ್ರಿಗೆ. ಓಕೆನಾ, ಸೊ ಒಂದೊಂದ್ಸಲ ನಿಜವಾಗ್ಲೂ ನಮಗೆ ಯಾರು ಏನು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದೇ ಗೊತ್ತಿರಲ್ಲ ನಮಗೆ. ಅವ್ರು ತೋರಿಸ್ಕೊಳ್ಳೋದು ಇಲ್ಲ ಜನಗಳು. ಒಬ್ಬೊಬ್ಬರು ನಮಗೇನು ಅನಿಸ್ಬಿಡುತ್ತೆ ಅಂದರೆ, ನಾವು ಅವ್ರಿಗೇನು ಸುಮ್ಮನೆ ಇದು ಮಾಡ್ತಾರೆ ಅನಿಸುತ್ತೆ. ಬಟ್
ಟ್ರೂತ್ ಗೊತ್ತಾದಾಗ ಭಾಳ ಹಿಂಸೆ ಆಗುತ್ತೆ ಆ್ಯಕ್ಚುಲಾಗಿ. ಸೊ ಸ್ವಲ್ಪ ಕೈಂಡಾಗಿರಿ ಅಂತ ಅದಕ್ಕೆ ಹೇಳ್ತಾ ಇರ್ಬೋದು. ಓಕೆ, ನಾವು ಗ್ರೂಪ್ 3 ನೋಡೋಣ. ಗ್ರೂಪ್ 3 ಗ್ರೂಪ್ 3 4 ಕಾರ್ಡ್ಸ್ ಬಂದ್ಬಿಟ್ಟಿದೆ. ಓಕೆ ಓಕೆ, ಎಲ್ಲ ಕಾರ್ಡ್ಸ್ ತೆಗೆದ್ಬಿಡ್ತೀನಿ ಆಯಿತಾ. ಗ್ರೂಪ್ 3 ಗ್ರೂಪ್ 3 ಗ್ರೂಪ್ 3 ಗ್ರೂಪ್ 3 ಗ್ರೂಪ್ 3 3 ಗ್ರೂಪ್ 3 ಓಕೆ, ಗ್ರೂಪ್ 3 ಓಕೆ. ಈಗ ಫಸ್ಟು ನೋಡಿ, ಇವಾಗ ಇದು ಎಂಪರರ್. ಓಕೆ, ಈಗ ನೀವೇ ಇರ್ಬೋದು, ಇದು ಎಂಪರರು, ಅಥವಾ ಓಕೆ ಅಂದರೆ ಒಂದು ಗತ್ತು, ನೋಡ್ತಾ ಇದ್ದೀರಾ ಹೇಗೆ ಕೂತ್ಕೊಂಡಿದ್ದಾರೆ ಅಂತ. ಒಂದು ಗತ್ತಿಂದ ಕೂತಿದ್ದಾರೆ ನೋಡಿ, ಆಯಿತಾ, ಇದ್ದಾರೆ. ಇವಾಗ ಏನಂತಂದರೆ ಇದೇನೆಂದರೆ ನಮ್ಮ ಹಠ ಅಂದರೆ ಈ ಥರ ಇರಬೇಕು ಲೈಫಲ್ಲಿ ಅಂತ ನೀವು ಇಷ್ಟಪಡ್ತೀರಾ, ನೀವು ಇದ್ದೀರಾ. ಓಕೆನಾ. ಸೊ ಅದೇ ಥರ ಇದೇನಂತಂದರೆ ಇದೇನಂತ ನಾನು ಹೇಳಿದ್ನಲ್ಲ, ಇದು ಕಾಮನ್ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈಗ ಯಾರೆಲ್ಲ ಗ್ರೂಪ್ 3 ಸೆಲೆಕ್ಟ್ ಮಾಡಿದ್ದೀರಾ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ನ ಹೇಳ್ತಾ ಇರೋದು ಇವಾಗ. ಓಕೆನಾ. ಸೊ ಇದು ಒಬ್ಬರೇನು ಅಂತಂದರೆ ಲೈಕ್ ವೆರಿ ರಿಜಿಡ್, ಲೈಕ್ ದಿಸ್ ಇಸ್ ಅಂದರೆ ತುಂಬ ಅರ್ಥ ತಿಳ್ಕೊಂಡಿದ್ದೀರಾ, ಜೀವನದಲ್ಲಿ ಒಂದು ಪೊಸಿಷನಲ್ಲಿ ಇದ್ದೀರಾ, ಅದು ಆ ಥರ. ಇನ್ನೊಬ್ರದ್ದೇನು ಅಂತಂದರೆ ತುಂಬ ಒಂಥರ ಲೈಫ್ನ ಲೈಟಾಗಿ ತೊಗೊಂಡು ಒಂಥರ ಇವಾಗಿನ್ನೂ ಒಂಥರ ಒಂದು ನ್ಯೂ ಜರ್ನಿ ಶುರು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಓಕೆನಾ. ಯಾವುದಾದ್ರೂ ಇರ್ಬೋದು, ಇದು ನಿಮ್ಗೆ ಏನಿದೆ ತೊಂದರೆ ಏನು ಅಂತ ಏನೂ ಗೊತ್ತಿಲ್ಲ, ಅಂದರೆ ನೀವು ಹೊಸದಾಗಿ ಒಂದು ಜರ್ನಿ ಶುರು ಮಾಡ್ತಾ ಇದ್ದೀರಾ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಸಪೋಸ್ ಈಗ ಮದುವೆ ಆಗಿದೆ, ಕರೆಕ್ಟಾ, ಆಗಿರ್ಬೋದು, ಅಥವಾ ಯು ಆರ್ ಎಂಟರಿಂಗ್ ಅ ನ್ಯೂ ಹೌಸ್, ಅಥವಾ ಹೊಸ ಸ್ಕೂಲು ಕಾಲೇಜು ಮುಗಿಸ್ಕೊಂಡು ಒಂದು ಹೊಸ ಕಂಪನಿ ಕೆಲಸಕ್ಕೆ ಸೇರಿಕೊಂಡಿರ್ಬೋದು, ಅಥವಾ ವಾಟ್ ಎವರ್, ಅಂದರೆ ಹೊಸದಾಗಿ ಒಂದು ಜರ್ನಿ ಶುರು ಮಾಡ್ತಾ ಇದ್ದೀರಾ ನೀವು. ಓಕೆನಾ. ಹೊಸದಾಗಿ ಲೈಫಲ್ಲಿ ಎವ್ರಿ ಸ್ಟೆಪ್ ಇದ್ದೇ ಇರುತ್ತೆ, ಒಂದು ಮುಗೀತು ಅಂದರೆ ಇನ್ನೊಂದು ಇದ್ದೇ ಇರುತ್ತೆ, ಕರೆಕ್ಟಾ. ಲೈಫ್ ಒಂದೊಂದೇ ಟರ್ನಿಂಗ್ಸ್ ಬಂದೇ ಬರುತ್ತೆ ಲೈಫಲ್ಲಿ. ಸೊ ಆ ಥರ ಇವಾಗ ಸ್ಕೂಲ್ ಮುಗೀತು ಅಂದರೆ ಕಾಲೇಜ್ ಮುಗೀತು ಅಂದರೆ ಇನ್ನೊಂದು ನೆಕ್ಸ್ಟು ನೀನೇನೋ ಓದ್ತೀರಾ, ಅಥವಾ ನೆಕ್ಸ್ಟ್ ಇನ್ನೇನೋ ಕೆಲಸಕ್ಕೆ ಸೇರ್ಕೊಳ್ತೀರಾ, ಅಥವಾ ಬೇರೆ ಊರುಗಳಿಗೆ ಹೋಗ್ತೀರಾ. ಸೊ ವಾಟ್ ಎವರ್, ಈಗ ಆ ಥರ. ಅಥವಾ ಮದುವೆ ಆಗಿದೆ ಅಂತಂದರೆ ಮದುವೆ ವಿಷಯ ಅಂತ ಫ್ಯಾಮಿಲಿ ಅಂತ ತೊಗೊಳ್ತು ಅಂತಂದರೆ ಯು ಆರ್ ಮ್ಯಾರೀಡ್ ಆ್ಯಂಡ್ ಇವಾಗ ಬರ್ತಾ ಇದ್ದೀರಾ, ನಿಮ್ಮ ಹೊಸ ಮನೆಗೆ ಬರ್ತಾ ಇರ್ಬೋದು, ಅಥವಾ ನೀವು ಮದುವೆ ಆಗಿ ಮನೆಗೆ ಒಂದು ಆಗ್ತಾ ಇರ್ಬೋದು, ಆಯಿತಾ, ಆ ಥರ. ಸೊ ಇದೇನೆಂದರೆ ನಾನು ಯಾರ್ದೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಮ ಎನರ್ಜೀಸ್ ಮ್ಯಾಚ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ ಅಷ್ಟೇನೆ. ಓಕೆನಾ. ಸೊ ಇದು ಇನ್ನೊಂದಷ್ಟು ಹೆಂಗೆ ಅಂದರೆ, ಓ ಮೈ ಗಾಡ್. ಓಕೆ, ಇಲ್ಲೇನಂತಂದರೆ ಇಲ್ಲಿ ಇದು ನಾನು ಹೇಳೋದು ಲೈಕ್ ಇದು ಫ್ಯಾಮಿಲಿನೋ, ನಿಮ್ಮ ಆಫೀಸ್ ಕಲ್ಚರ್, ಅಥವಾ ಎನಿವೇರ್ ಇರ್ಬೋದು ಇದು, ಆಯಿತಾ. ಏನಂತಂದರೆ ಸಿಕ್ಕಾಪಟ್ಟೆ ಗಲಾಟೆ,
ಅಂದರೆ ನಾನು ಕರೆಕ್ಟು ನೀ ಕರೆಕ್ಟು, ನೀನು ಕರೆಕ್ಟು ನಾನು ಕರೆಕ್ಟು ಅಂತ ಕಿತ್ತಾಟ. ಏನು ಮಾಡು ಒಂಥರ ಒಬ್ರಿಗೊಬ್ರಿಗೆ ಸೈರಣೆ ಇಲ್ಲ, ಒಬ್ರಿಗೊಬ್ರಿಗೆ ಖುಷಿ ಇಲ್ಲ. ಇದು ಫ್ಯಾಮಿಲಿಲೇ ಇರ್ಬೋದು, ಆದರೆ ಪಾಲಿಟಿಕ್ಸ್ ಮಾಡೋದು ಆಗಲಿ ಅಥವಾ ಇನ್ನೇನೋ ಮಾಡೋದಾಗಲಿ, ಒಬ್ರು ತಲೆ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಂಥರ ಬೇಜಾರು, ಆ ಥರ. ಅಂದರೆ ಸುಮ್ಮನೆ ಕಿತ್ತಾಡೋದು, ಏನೂ ವಿಷಯ ಇಲ್ಲದೆ ಕಿತ್ತಾಡೋದು, ಅಥವಾ ಏನೋ ಮಾಡಿ ಬೇಕಂತ ಪಾಲಿಟಿಕ್ಸ್ ಮಾಡಿ ಬೇರೆಯವ್ರಿಗೆ ಎತ್ಕಟ್ಟಿ ಗಲಾಟೆ ಮಾಡಿಸೋದು, ಈ ಥರ ಇದಿರ್ಬೋದು. ಇದು ಅಥವಾ ನಿಮ್ಮ ಜೀವನದಲ್ಲಿ ನಡೀತಾನೋ ಇರ್ಬೋದು ಇದು. ಅಂದರೆ ಬೇರೆಯವ್ರು ಹಂಗೆ ಮಾಡಿ ನಿಮಗೂ ಸಾಕಪ್ಪ ಈ ಲೈಫು ಅನ್ನೋ ಥರನೂ ಇರ್ಬೋದು ಇದು, ಆಯಿತಾ. ಇಷ್ಟು ಕಿರಿಕ್ ಮಾಡ್ತಾಯಿದ್ದಾರೆ ಜನ, ಇಷ್ಟೊಂದು ತೊಂದರೆ ಮಾಡ್ತಾಯಿದ್ದಾರೆ, ಇಷ್ಟು ಗಲಾಟೆ ಮಾಡ್ತಾಯಿದ್ದಾರೆ. ಹೇಗೆ ಈಗ ಒಂದು ಮುಗೀತು ಅಂದರೆ ಇನ್ನೊಬ್ಬರು ಬರ್ತಾರೆ ಗಲಾಟೆಗೆ. ಇದು ಒಬ್ಬರು ಮುಗೀತು, ಒಬ್ರದ್ದೇನೋ ಸಾಲ್ವ್ ಮಾಡಿ ಹಿಂಗೋ ಸ್ವಲ್ಪ ಮುಗಿತಪ್ಪ ಅಂದರೆ ಇನ್ನೊಬ್ರು ಬಂದು ಗಲಾಟೆ ಶುರು ಮಾಡ್ಕೊಳ್ತಾರೆ. ಆ ಥರ ಇರುತ್ತೆ ಲೈಫಲ್ಲಿ, ಆಗುತ್ತೆ ಆ ಥರ, ತುಂಬ ಆಗುತ್ತೆ. ಸೊ ಅದಿರ್ಬೋದು, ನಡೀತಾ ಇರ್ಬೋದು ನಿಮ್ಮ ಲೈಫಲ್ಲಿ. ನಿಮ್ಗೆ ಹೇಗೆ ಸಾಲ್ವ್ ಮಾಡೋದು ಪ್ರಾಬ್ಲಮ್ನ ಅಂತ ಗೊತ್ತಾಗದೆ ಕಿತ್ತಾಡ್ತಾ ಇದ್ದೀರಾ, ಆಯಿತಾ. ನಾನು ಕರೆಕ್ಟು ನೀ ಕರೆಕ್ಟು, ನೀ ಕರೆಕ್ಟು ನಾ ಕರೆಕ್ಟ್, ಆ ಥರ ನಡೀತಾ ಇದೆ, ಬೇಜಾರು ನಡೀತಾ ಇದೆ ಲೈಫಲ್ಲಿ ಆ ಥರ. ಇನ್ನೊಂದು ಕ್ಯಾರೆಕ್ಟರ್ ಇಲ್ಲಿ ಬರ್ತಾ ಇರೋದು, ತುಂಬ ಎನರ್ಜೆಟಿಕ್ಕಾಗಿ ತುಂಬ ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತೀರಾ. ಅಂದರೆ ತುಂಬ ಸ್ವಿಫ್ಟ್ ಆ್ಯಕ್ಷನ್ಸ್ ತೊಗೋತೀರಾ, ಆಯಿತಾ. ಇದು ತುಂಬ ಇಂಪಲ್ಸಿವ್ ಆಗೂ ಇರ್ಬೋದು. ಒಂದೊಂದು ಸಲ ಸಡನ್ನಾಗಿ ಯೋಚನೆ ಮಾಡಿ, ಲೈಕ್ ಏನೋ ಮನ್ಸಿಗೆ ಬಂತು, ಧಡಕ್ಕಂತ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೋಗೋದು. ಅದು ರಿಸ್ಕಿನೂ ಇರ್ಬೋದು ಒಂದೊಂದು ಸಲ. ಅಥವಾ ಆ ಸಮಯಕ್ಕೆ ಇವಾಗ ಹೆಂಗಾಗುತ್ತೆ ಗೊತ್ತಾ, ಇವಾಗ ಯಾವುದೋ ಒಂದು ಕೆಲಸ ಅಂತ ಬರುತ್ತೆ ಅಂದ್ಕೊಳ್ಳಿ, ಈಗ ನಾವು ಇಮ್ಮಿಡಿಯೇಟ್ ಮಾಡಲೇಬೇಕಾಗತ್ತೆ. ಅಂಥ ಟೈಮ್ಗೆ ಈ ಥರ ಕ್ಯಾರೆಕ್ಟರ್ ಆದರೆ ತುಂಬ ಒಳ್ಳೆಯದು. ಬಟ್ ಅದೇ ಸ್ವಲ್ಪ ಏನಂತಂದರೆ ಸ್ವಲ್ಪ ನಿಧಾನ ಬೇಕು ಅಂತ ಅನ್ನೋ ಟೈಮಲ್ಲಿ ಈ ಥರ ಸಡನ್ನಾಗಿ ಮಾಡ್ತೀನಿ ಕೆಲಸ ಅಂತ ಅಂದಾಗ ಅದು ತೊಂದರೆನೂ ಆಗಬಹುದು ಅಲ್ವಾ. ಇಲ್ಲಿ ನೋಡಿ, ಎದುರು ಗಾಳಿ ಯಾವ ಥರ ಬೀಸ್ತಾ ಇದೆ, ಹೋಗ್ತಿರೋ ಸ್ಪೀಡ್ ನೋಡಿ ಯಾವ ಥರ ಇದೆ. ಸೊ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡಬೇಕು. ಇದು ಮನಸ್ಸನ್ನು ಕೂಡ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಸಿಕ್ಕಾಪಟ್ಟೆ ತಲೆಯಲ್ಲಿ ಏನೇನೋ ಯೋಚನೆ ಮಾಡಿಕೊಂಡು ಯೋಚನೆಗಳನ್ನೂ ಬಿಡಬೇಕು. ಲೈಫನ್ನು ಇದು ಬಿರುಗಾಳಿಗಳು ಬಂದಾಗ್ಲೂ ಹೆದರದೆ ಕೂಲಾಗಿ ಫೇಸ್ ಮಾಡಬೇಕು. ಈ ಥರ ಎಗೇನ್ಸ್ಟಾಗಿ ಹೋಗಬಾರ್ದು, ಕೂಲಾಗಿರಬೇಕು ಅಂತ. ಆ ಥರ ಹೋಗ್ತೀರಾ ನೀವು, ಎಗೇನ್ಸ್ಟಾಗಿ ಹೋಗ್ತಿದ್ದೀರಾ, ಹೋಗೋದು ಎಲ್ಲ ಟೈಮಲ್ಲೂ ಸರಿ ಹೋಗಲ್ಲ ಆ ಥರ, ಆಯಿತಾ. ಈಗ ಯಾವುದೋ ಒಂದು ಗೇಮ್ ಇರುತ್ತೆ, ರನ್ನಿಂಗ್ ರೇಸೋ ಏನೋ ಇರುತ್ತೆ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ನೀವು ಓಡಲೇಬೇಕು, ಎಗೇನ್ಸ್ಟಾಗಿ ಬೇರೆಯವ್ರನ್ನೆಲ್ಲ ಸೋಲಿಸಿ ಓಡ್ತೀನಿ ಅಂತ ಹೋಗಬೇಕು. ಬಟ್ ಅದೇ ಥರ ಈಗ ಬೇರೆ ವಿಷಯಗಳಲ್ಲಿ ಅದು ಎಲ್ಲವಾಗ್ಲೂ ಅದು ವರ್ಕ್ ಆಗೋದಿಲ್ಲ, ಆಯಿತಾ. ಸೊ ಆ ಥರ, ಸೊ ರಿಸ್ಕ್ ಕೂಡ ಬರ್ಬೋದು, ರಿಸ್ಕ್ ಆಗ್ಬೋದು ಅಂತ, ರಿಸ್ಕೇ ಇರ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ರಿಸ್ಕ್ ತೊಗೊಳ್ತೀರಾ ಲೈಫಲ್ಲಿ, ತುಂಬ ರಿಸ್ಕ್ ತೊಗೋತಾ ಇದ್ದೀರಾ ಒಂದಷ್ಟು ಜನ, ಓಕೆನಾ. ಓಕೆ, ಇವಾಗ ನೋಡಿ, ಸೊ ಏಂಜಲ್ ಹೇಳ್ತಾ ಇದ್ದಾರೆ ಕರೆಕ್ಟ್ ಅಂತ, ಎಸ್ ಅಂತ. ಇದು Master Jesus, oh my God, thank you. You are on the path of light, love and forgiveness. Father, healing is possible at this time. Forgiveness, ಆಯಿತಾ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಎಸ್ಪೆಷಲಿ ಇವ್ರುಗಳಿಗಿದು ಹೇಳಿದ್ನಲ್ವಾ, ಒಬ್ಬರು ತಲೆ ಕಂಡ್ರೆ ಒಬ್ರಿಗಾಗಲ್ಲ, ಕಚ್ಚಾಡೋದು ಕಿತ್ತಾಡೋದು, ಸುಮ್ಮನೆ ಇಲ್ಲದ ಹೇಳೋದು, ಇಲ್ಲದ ಹಚ್ಕೊಡೋದು ಮಾಡೋದು ಎಲ್ಲ. ಸೊ ಫರ್ಗಿವ್ ದೆಮ್ ಅಂತ ಅಂದರೆ, ಸುಮ್ಮನೆ ಇವ್ರು ಮಾಡಿದ್ರು ಅನ್ನೋದನ್ನು ತಲೆಯಲ್ಲಿ ಹಚ್ಕೊಂಡು ಅವ್ರ ಎನರ್ಜಿ ನೀವು ಇಟ್ಕೊಂಡು ಅವ್ರ ಲೈಫ್ನ ನೀವು ನಡೆಸ್ತಿರ್ತೀರ. ನಿಮ್ಮ ಲೈಫ್ ಏನೂ ಇರೋದೇ ಇಲ್ಲ ಅವಾಗ, ಆ್ಯಕ್ಚುಲಾಗಿ ಹೇಳಬೇಕಂತಂದರೆ. ಈಗ ನಾವು ಯಾವಾಗಲೂ ಏನು ಗೊತ್ತಾ, ಯಾರೋ ಏನೋ ಮಾಡಿದ್ರು ಅಂದರು, ಅಥವಾ ಹಿಂಗೆ ಜಗಳ ಆಯಿತು, ಕಚ್ಚಾಟ ಆಯಿತು, ಕಿತ್ತಾಡ್ತಾ ಇದ್ದೀವಿ ಅಂತಂದಾಗ ನಾವು ಏನು ಮಾಡ್ತೀವಿ ಹೇಳಿ, ಅವ್ರ ಎನರ್ಜಿ ನಾವು ಇಟ್ಕೊಂಡಿರ್ತೀವಿ, ನಮ್ಮ ತನನೇ ನಾವು ಬಿಟ್ಬಿಟ್ಟು ಅವ್ರ ಥರನೇ ನಾವು ಹೋಗಿ ಜಗಳ ಮಾಡ್ತೀವಿ, ನಾವು ಕಿತ್ತಾಡ್ತಿರ್ತೀವಿ. ವಾಟ್ ಈಸ್ ಯೂಸೇ ಇರಲ್ಲ ಇದು.
ಅವ್ರ ಎನರ್ಜಿ ನಾವು ನಡೆಸ್ತಾ ಇರ್ತೀವಿ. ಆ್ಯಕ್ಚುಲಿ ನಮ್ಮದು ಎನರ್ಜಿ ಏನು ಹೇಳಿ, ನಮ್ಮದೇನು ಎನರ್ಜಿನೇ, ನಾವೇನು, ನಮ್ಮ ವ್ಯಕ್ತಿತ್ವ ಏನು ಅನ್ನೋದೇ ಗೊತ್ತಾಗಲ್ಲ ಈ ಥರ ಇದ್ದಾಗ. ಸೊ ಅದಕ್ಕೇ ಹೇಳ್ತಾ ಇದ್ದಾರೆ, ಫರ್ಗಿವ್ನೆಸ್ ಇರಬೇಕು. ನೀವು ಯಾವ ಪಾತಲ್ಲಿದ್ದೀರಾ, ಲವ್ ಆ್ಯಂಡ್ ಫರ್ಗಿವ್ನೆಸ್. ಓಕೆ, ಯು ಆರ್ ಆನ್ ದ ಪಾತ್ ಆಫ್ ಲೈಟ್, ಲವ್ ಆ್ಯಂಡ್ ಫರ್ಗಿವ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಇದಕ್ಕೆ ಬಂದುಬಿಟ್ಟು ಈ ಥರ ಕಚ್ಚಾಡ್ಕೊಂಡು ಇರಬೇಡಿ. ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗೋದಿಲ್ಲ ಕಚ್ಚಾಡ್ತಾ ಇದ್ದರೆ. ಇದು ನಿಮ್ಮ ಫ್ಯಾಮಿಲಿ ಇದರಲ್ಲೇ ಇರ್ಬೋದು, ಅಥವಾ ಎಲ್ಲೇ ಇರ್ಬೋದು, ಎಲ್ಲಿ ಯಾರು ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಈ ಥರ ಪ್ರಯೋಜನ ಇಲ್ಲ. ಈ ಥರ ಮಾಡಿಕೊಂಡು ಒಂದು ಸ್ಟೆಪ್ ಬ್ಯಾಕ್ ತೊಗೊಳ್ಳಿ, ಕೂಲಾಗಿ, ಒಂದು ಸ್ವಲ್ಪ ಕೂಲಾಗಿ ಹೇಳ್ತೀನಿ, ಆಯಿತಾ? ಅವಾಗ ಏನಂದರೆ ನಿಮಗೆ ಅರ್ಥ ಆಗುತ್ತೆ, ಹೌದಲ್ವಾ ತಪ್ಪು, ಅವ್ರು ಯಾರೋ ಮಾಡಿದ್ದಕ್ಕೆ ನಾನು ಯಾಕೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ತಲೆ ಕೆಡಿಸ್ಕೊತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಅವಾಗ. ಓಕೆನಾ? ಇದು ನೆಕ್ಸ್ಟ್ ಇನ್ನೊಂದು ಕಾರ್ಡು ಬಾಬಾ ಅವ್ರದ್ದು ನೋಡಿ. ಬುಕ್ ಆಫ್ ಲೈಫ್ ಮೇ ಹ್ಯಾವ್ ಎ ಫ್ಯೂ ಬ್ಯಾಡ್ ಚಾಪ್ಟರ್ಸ್ ಬಟ್ ಹೋಪ್ ಆಫ್ ಗುಡ್ ಒನ್ಸ್ ಈಸ್ ಬೌಂಡ್ ಟು ಫಾಲೋ. ಮತ್ತು ಇವ್ರಿಗೇನೆ ಈಗ ಒಂದು ನಮ್ಮ ಜೀವನನೂ ಕೂಡ ಪುಸ್ತಕ ಥರನೇ ಅಂತ ಅಲ್ವಾ ಹೇಳೋದು. ಈ ಒಂದು ಲೀಫ್ ತೆಗೆದಾಗ ಒಂದು ಚಾಪ್ಟರ್ ಏನಾಗಿರ್ಬೋದು, ಒಂದು ಪೇಜಲ್ಲಿ ಏನೋ ಬ್ಯಾಡ್ ಮೆಮೊರೀಸ್ ಇರ್ಬೋದು, ಅಥವಾ ಏನೋ ಒಂದು ಕೆಟ್ಟ ಇದು ನಡೀತು, ಬಟ್ ಅದು ಪೂರ್ತಿ ಬುಕ್ ಪೂರ್ತಿ ಜೀವನ ಪೂರ್ತಿ ಅದೇ ಇರಲ್ಲ ಅಲ್ವಾ. ಸೊ ಅದಕ್ಕೇನೆ ಒಂದು ಹೋಪ್ ಇಟ್ಕೊಳ್ಬೇಕು, ಒಳ್ಳೇದಾಗುತ್ತೆ, ಒಳ್ಳೇದು ಬರುತ್ತೆ, ಒಳ್ಳೇದಾಗತ್ತೆ ಅಂತ ಒಂದು ಹೋಪ್ ಇಟ್ಕೋಬೇಕು. ಯಾವಾಗಲೂ ಇದು ಹೋಪ್ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹನುಮಾನ್ ಜಿ ಅವ್ರು ಹೇಳ್ತಾ ಇರೋದು ಇದು. ಸೊ ಎಲ್ಲ ಒಳ್ಳೇದಾಗುತ್ತೆ, ಬಟ್ ಏನಂತಂದರೆ ಅವ್ರು ಯಾರೋ ಮಾಡಿದ್ರು ಅಂತ ನಾವು ಮಾಡೋದು ಬೇಡ. ಒಂದು ಕೆಟ್ಟ ಚಾಪ್ಟರ್ ಇದೆ ಅಂತ ಹೇಳ್ಬಿಟ್ಟು ಪೂರ್ತಿ ಜೀವನನೇ ಹಾಳಾಯಿತು, ಜೀವನನೇ ಕೆಟ್ಟದವು ಅಂತ ಯೋಚನೆ ಮಾಡಬೇಡಿ. ಓಕೆ, ನೋಡಿ ಇದು ಇನ್ನೊಂದು ಕಾರ್ಡು. ಪ್ರಾಬ್ಲಮ್ಸ್ ಆರ್ ನಾಟ್ ಸ್ಟಾಪ್ ಸೈನ್ಸ್, ದೇ ಆರ್ ಗೈಡ್ಲೈನ್ಸ್. ಈಗ ನೋಡಿ, ಬುದ್ಧಿವಂತರಾದರೆ ಏನು ಮಾಡ್ತಾರೆ ಗೊತ್ತಾ, ಸೇಮ್ ಇವ್ರಿಗೇನೆ ಏನೋ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ ಹನುಮಾನ್ ಜಿ ಅವರು, ಬಾಬಾ ಅವರು, ಎಲ್ರಿಗೂ ಹೇಳ್ತಾ ಇರೋದು ಇದೇನೇನೆ. ಅಥವಾ ಇವ್ರಿಗೂ ಇರ್ಬೋದು, ಅಥವಾ ಸ್ವಲ್ಪ ಸ್ಟಬರ್ನ್ ಆಗಿದ್ದಾರೆ ಅಂತ ಹೇಳಿದೆ ಅಲ್ವಾ, ಇವ್ರಿಗೂ ಇರ್ಬೋದು. ಲೈಕ್ ಪ್ರಾಬ್ಲಮ್ಸ್ ಬಂತು ಅಂದ ತಕ್ಷಣ ನಾವು ಏನಪ್ಪ ಇದು ನಮಗೆ ಯಾಕೆ ತೊಂದರೆ ಬರುತ್ತೆ ಅಂತ ಯೋಚನೆ ಮಾಡ್ಕೋಬಾರ್ದು. ಈ ಪ್ರಾಬ್ಲಮ್ ಬಂತು ಅಂದರೆ ನಾವು ಹೇಗೆ ಅದನ್ನು ಆಚೆ ಬರಬೇಕು, ಹೇಗೆ ಅದನ್ನು ಪಾರಾಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಒಂದು ಪ್ರಾಬ್ಲಮ್ ದೇವ್ರು ಕೊಟ್ಟರೆ ಅದಕ್ಕೆ ಒಂದು ಪಾತ್ ತೋರಿಸ್ತಾರೆ, ಅವರೇ ತೋರಿಸ್ತಾರೆ. ನಾವು ಅವ್ರಿಗೆ ಬಿಟ್ಟರೆ ಅವರೇ ತೋರಿಸ್ತಾರೆ, ದೇವರೇ ತೋರಿಸ್ತಾರೆ. ಏನೋ ಒಂದು ತೊಂದರೆ ಆಯಿತು ಅಂದಾಗ ನಾವು ಏನೋ ಈ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗೇನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ, ಎಲ್ಲೋ ಒಂದು ಕಡೆ. ಅವಾಗ ಏನಂದರೆ ನಾವು ಈ ಮನುಷ್ಯನ ಬುದ್ಧಿ ಏನು ಹೇಳಿ, ಒಂದು ಲೆವೆಲ್ ತನಕ ಅಷ್ಟೇ ನಡೆಯೋದು, ಅದ್ರ ಮುಂದಕ್ಕೆ ಏನಾಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು, ಇವಾಗ ಫೈಟ್ ಮಾಡಿದ್ರು, ಕರೆಕ್ಟಾ? ಅವ್ರುಗಳು ಫೈಟ್ ಮಾಡಿದಾಗ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಅಥವಾ ಅವ್ರದ್ದೇ ಫ್ಯೂಚರ್ ಬಗ್ಗೆ ಆಗಲಿ ಏನಾದ್ರು ಯೋಚನೆ ನಡೆಯುತ್ತಾ? ನಮಗೆ ಕೋಪ ಬಂದು ನಾವು ಗಲಾಟೆ ಮಾಡ್ಕೊಂಡಾಗ ನಾನು ಹೇಳೋದು ಏನು ಬೇರೆ ತಲೆಗೆ ಬರೋದಿಲ್ಲ ನಮಗೆ. ಬರೀ ಏನಂದರೆ ಆ ಮೊಮೆಂಟಲ್ಲಿ ಆ ಕೋಪ, ಆ ಸಿಟ್ಟು ಯಾವ ಲಿಮಿಟ್ಗೆ ಹೋಗುತ್ತೆ ಅಂತಂದರೆ, ಆ ಥರ ಮಾಡ್ಕೊಳ್ಬೇಡಿ. ಪ್ರಾಬ್ಲಮ್ಸ್ ಬಂತು ಅಂತಂದಾಗ ಅದು ತೊಂದರೆಗಳನ್ನ ಸ್ಟಾಪ್ ಮಾಡೋದಲ್ಲ, ಅದನ್ನು ಗೈಡ್ಲೈನ್ ಥರ ತೊಗೋಬೇಕು. ಆಯಿತು, ಈ ಥರ ಪ್ರಾಬ್ಲಮ್ ಬಂತಲ್ವಾ, ಸೊ ಇದಕ್ಕೆ ಯಾವ್ಯಾವ ಥರ ಪಾಸಿಬಿಲಿಟೀಸ್ ಇದೆ, ಹೇಗೆ ಸಾರ್ಟ್ ಔಟ್ ಮಾಡಬೇಕು, ಹೇಗೆ ಆಚೆ ಬರಬೇಕು ಅಂತ ಕೂತು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು. ಆಮೇಲೆ ಸ್ಟ್ರಾಟಜೀಸ್ ಹಾಕ್ಕೊಂಡು ಆಚೆ ಕಡೆ ಬರಬೇಕು. ಅದು ಬಿಟ್ಟು ಕಚ್ಚಾಡ್ತಾ ಕೂತ್ಕೊಳ್ಳೋದು ಕಚ್ಚಾಡ್ತಾ ಕೂತ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇದು ಗೋಲ್ಡನ್ ಕಾರ್ಡ್, ಅಕ್ನಾಲೆಡ್ಜ್ ದ ಗಿಫ್ಟ್, ಬಿ ಥ್ಯಾಂಕ್ಫುಲ್. ಓಕೆ, ಇದು ಇವಾಗ ಏನಂತಂದರೆ ಅದೇ ಇವ್ರನ್ನ ಹೇಳಿದೆ ಅಲ್ವಾ, ಇವ್ರಿಗೂ ಇರ್ಬೋದು ಅಥವಾ ಬೇರೆ ಯಾರಿಗೆ ಅನ್ವಯಿಸುತ್ತೆ ನೋಡ್ಕೊಳ್ಳಿ. ಯಾರು ಇವಾಗ ಏನು ಗೊತ್ತಾ, ಅಕ್ನಾಲೆಡ್ಜ್ ದ ಗಿಫ್ಟ್ ಆ್ಯಂಡ್ ಬಿ ಥ್ಯಾಂಕ್ಫುಲ್ ಅಂತಂದರೆ, ಈಗ ನಮ್ಮ ಹತ್ರ ಏನು, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ಹತ್ರ ಒಂದು
ಒಂದು 10 ಥರ ಜ್ಯುವೆಲ್ಸ್ ಇಟ್ಕೊಂಡಿದ್ದೀನಿ ನಾನು. ಓಕೆನಾ, ಒಂದು 10 ಥರ ಜ್ಯುವೆಲ್ಸ್ ಇಟ್ಕೊಂಡಿದ್ದೀನಿ. ಇದೆ. ನಾವೇನು ಮಾಡ್ತೀವಿ, ಪಕ್ಕದ ಮನೆಯವ್ರ ಹತ್ರ ಏನಿದೆ, ಏನು ಜ್ಯುವೆಲ್ಸ್ ಇದೆ, ಸಿಂಪಲ್ ನಾನು ಹೇಳ್ತಾ ಇರೋದು. ಲೈಕ್ ನಾವು ಯಾವಾಗಲೂ ಏನು ಅಂತಂದರೆ ಪಕ್ಕದ ಮನೆಯವ್ರದ್ದು ನೋಡಿನೇ ಖುಷಿ ಪಡೋದು ಜಾಸ್ತಿ, ಅಯ್ಯೋ ದುಃಖ ಪಡೋದು ಜಾಸ್ತಿ, ಸಾರಿ. ಓಕೆನಾ, ಅದು ಹೋಗಲಿ. ಈಗ ದುಃಖ ಪಡ್ತಾ ಇದ್ದಾರೆ, ಯಾರೋ ದುಃಖದಲ್ಲಿದ್ದಾರೆ ಅಂದ್ಕೊಳ್ಳಿ, ಅದಕ್ಕೂ ಯೋಚನೆ, ಅಯ್ಯೋ ನೋಡು ಅವಾಗ ಏನು ಮಾಡ್ತೀವಿ, ಪಾಪ ಅವ್ರು ದುಃಖದಲ್ಲಿದ್ದಾರಲ್ವಾ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗೋದಿಲ್ಲ. ನಮ್ಮ ದುಃಖನ ನಾವು ಮತ್ತೆ ಶುರು ಮಾಡ್ಕೊಳ್ತೀವಿ, ಅಯ್ಯೋ ನಮ್ಗೆ ಹಿಂಗಾಯಿತು ಹಂಗಾಯಿತು ಅಂತ. ನೋಡಿ, ನಮಗೇನು ಖುಷಿ ಕೊಟ್ಟಿದ್ದಾರೆ ದೇವರು, ನಮ್ಮನ್ನು ಯಾವ ಸ್ಥಿತಿಲಿ ಇವತ್ತು ಇಟ್ಟಿದ್ದಾರೆ ದೇವರು, ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಹನುಮಾನ್ಜಿಯವರು. ಅಕ್ನಾಲೇಜ್ ದ ಗಿಫ್ಟ್. ನಮಗೆ ಬರೀ ಯಾರೇ ಆಗಿರ್ಬೋದು, ಇವಾಗ ಏನು ಗೊತ್ತಾ, ನಮಗೊಂದು ಮೊಮೆಂಟಲ್ಲಿ ಒಂದು ಕೋಪ ಬರುತ್ತೆ ಒಬ್ಬರ ಮೇಲೆ ಅಂದ್ಕೊಳ್ಳಿ. ಇವಾಗ ಸಪೋಸ್ ಸ್ಪೌಸ್ ತೊಗೊಳ್ಳಿ, ಈಗ ಫ್ಯಾಮಿಲಿ ಅಂತ ಬಂತು ಅಂತಂದರೆ ಸ್ಪೌಸ್ ಆಗ್ಬೋದು, ಅಥವಾ ಮಕ್ಕಳುಗಳು ಸರಿ ನೋಡ್ಕೊಳ್ಳಿಲ್ಲ, ಇದು ಮಾಡಲಿಲ್ಲ ಅಂತ ಏನೋ ಒಂದು ಬೇಜಾರು ಮಾಡ್ಕೊಳ್ತೀವಿ. ಆದರೆ ಈಗ ಇರೋ ಖುಷಿ, ಕೊಟ್ಟಿರೋ ದೇವ್ರು ಕೊಟ್ಟಿರೋದನ್ನು ಮರ್ತೇ ಬಿಡ್ತೀವಿ ನಾವು, ಅಲ್ವಾ? ಆ ಥರ ಮಾಡಬೇಡಿ. ಏನು ಕೊಟ್ಟಿದ್ದಾರೆ ದೇವರು, ಅದಕ್ಕೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ಸ್ ಹೇಳಿ, ಅಕ್ನಾಲೇಜ್ ಮಾಡಿ, ಪ್ರತಿ ಸಲ ಒಂದು ಥ್ಯಾಂಕ್ಸ್ ಹೇಳಿ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಯೋಚನೆ ಮಾಡಿ, ನಮಗೆ ಬಟ್ಟೆ ಉಡೋದಕ್ಕೆ ಬಟ್ಟೆ, ಊಟಕ್ಕಾಗಲಿ, ಅಥವಾ ನಾವು ಅದೇ ಬೇರೆ ಶೆಲ್ಟರಲ್ಲಿರೋರು ಅಥವಾ ಆ ಥರದವ್ರನ್ನ ನೆನೆಸ್ಕೊಂತು ಅಂತಂದರೆ ಎಷ್ಟು ಬೇಜಾರಾಗುತ್ತೆ. ಲೈಕ್ ನಮಗೇನು ದೇವರು ಅಚ್ಚುಕಟ್ಟಾಗಿ ಮನೆ ಅಂತ ಕೊಟ್ಟಿದ್ದಾರೆ, ಮನೆ ಒಳಗೆ ಆರಾಮಾಗಿರೋ ಥರ ಇದೆ, ಊಟ ತಿಂಡಿ ಕೊಟ್ಟಿದ್ದಾರೆ, ನೆಮ್ಮದಿಯಾಗಿ ಖುಷಿಯಾಗಿರಿ. ಏನಿದೆ ಅದಕ್ಕೆ ಓಕೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಹನುಮಾನ್ಜಿ ಅಂತ ಹೇಳಬೇಕೇ ಹೊರತು, ನನಗೆ ನೀನು ಬರೀ ಇಷ್ಟೇ ಕೊಟ್ಟಿಯಲ್ಲ, ಅವ್ರಿಗೆ ಅಷ್ಟು ಕೊಟ್ಟಿಯಲ್ಲ, ಇವ್ರು ನನಗೆ ಹಿಂಗೆ ಮಾಡಿದ್ಯಲ್ಲ, ಅವ್ರಿಗೆ ಹಂಗೆ ಮಾಡಿಬಿಟ್ಟಿಯಲ್ಲ ನೀನು, ಅದು ಹೆಂಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಬಾರ್ದು, ಅಲ್ವಾ? ಅದನ್ನು ಹೇಳ್ತಾ ಇರೋದು, ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. ಏನೇ ಆದರೂ ಥ್ಯಾಂಕ್ಸ್ ಹೇಳಲೇಬೇಕು. ಇದು ತುಂಬ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮನುಷ್ಯರು ನಾವು ಇದನ್ನೇ ಮರ್ತ್ಬಿಡ್ತೀವಿ. ನಮಗೇನು ಖುಷಿ ಇದೆ, ನಮ್ಮಲ್ಲಿ ಏನಿದು ಏನಂದರೆ ಮೆಟೀರಿಯಲ್ ಡಿಸೈರ್ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ, ಇವಾಗ ಅದರ ಗ್ರೀಡಿನೆಸ್ಸು, ಬೇಕು ಬೇಕು, ಅದು ಬೇಕು ಇದು ಬೇಕು, ಅದು ಬೇಕು ಇದು ಬೇಕು. ಏನು ಈಗ ಯಾರೋ ಒಂದು ಕೆಲಸದಲ್ಲೇ ತೊಗೊಳ್ಳಿ, ಏನೋ ಒಂದು ಒಳ್ಳೆ ಪೊಸಿಷನ್ಗೆ ಹೋದರು, ಏನು ಹಿಂಗೆ ಹೋದರು ಅವ್ರು ಕಷ್ಟಪಟ್ಟು ಅವರು ಏನೋ ಕೆಲಸ ಮಾಡಿ ಹೋಗಿದ್ದಾರೆ ಒಂದು ಪೊಸಿಷನ್ಗೆ ಅಂತ. ಅವರಿನ್ನೂ ಇವಾಗ ಬಂದವರು ಆಗಲೇ ಶುರು ಮಾಡ್ಕೊಂಬಿಟ್ರೆ, ನಾನು ಆ ಪೊಸಿಷನ್ ನನಗೆ ಕೊಡಲಿಲ್ಲ, ಹೈಯರ್ ಪೊಸಿಷನ್ ಕೊಡಲಿಲ್ಲ ಅಂತ ಪ್ರೂವ್ ಮಾಡಬೇಕು, ಅಲ್ವಾ? ಇವಾಗ ಕೊಟ್ಟಿರೋ ಈಗ ಸಿಕ್ಕಿದೆ ಕೆಲಸ ಅಂತ ಅಂದಾಗ ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕು ದೇವ್ರಿಗೆ, ದೇವರೇ ಥ್ಯಾಂಕ್ ಯು. ಆ ಪೊಸಿಷನ್ಗೆ ಹೋಗಬೇಕು ಅಂತ ಆಸೆ, ಓಕೆ. ಅದಕ್ಕೆ ಹೋಗೋದಕ್ಕೆ ನೀವೇನು, ನಿಮ್ಮ ಪ್ರಯತ್ನ ಏನು, ಓಕೆ. ಅದಕ್ಕೆ ಫರ್ದರ್ ಟು ದಟ್ ಏನು ಓದಬೇಕು, ಬರೀಬೇಕು, ಏನು ಮಾಡಬೇಕು, ಅಂದರೆ ನಿಮ್ಮದು ಎಫರ್ಟ್ ಏನು, ಇನ್ನೇನಾದ್ರು ಬೇರೆ ಸ್ಕಿಲ್ಸ್ ಕಲಿಬೇಕಾ, ಅದನ್ನು ಯೋಚನೆ ಮಾಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಅವರು ಹೈಯರ್ ಲೆವೆಲಲ್ಲಿ ಇದ್ದಾರಲ್ವ, ಅವ್ರನ್ನ ಬೀಳಿಸ್ತೀನಿ, ನಾನು ಹೋಗಿ ಅಲ್ಲಿ ಕೂತ್ಕೋತೀನಿ ಅಂದರೆ ಹೆಂಗಾಗುತ್ತೆ? ನೀವು ಹೋಗಿ ಕೂತ್ಕೊಂಡ್ರೆ ನೀವು ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದೇ ಇಲ್ಲಿ ಬರ್ತಾ ಇರೋದು. ನನಗೆ ಏನು ಅನಿಸ್ತಾ ಇದೆ, ಏನೇ ವಿಷಯಕ್ಕೆ ಕಚ್ಚಾಡಿದ್ರೂ ಯೂಸ್ ಇಲ್ಲ. ಏಕೆಂದರೆ ನಿಮ್ಮಲ್ಲಿರೋ ಕೆಪಬಿಲಿಟಿಯಿಂದ ನೀವು ಮೇಲೆ ಬರಬೇಕೇ ಹೊರತು ಈಗ ಕಚ್ಚಾಡಿದ್ರೆ ಪ್ರಯೋಜನ ಇಲ್ಲ. ಅರ್ಥ ಮಾಡಿಕೊಂಡು ಜೀವನನ ನಡೆಸಬೇಕು. ಥ್ಯಾಂಕ್ಸ್ ಹೇಳಬೇಕು ದೇವರಿಗೆ, ಅಕ್ನಾಲೇಜ್ ಮಾಡಬೇಕು, ಆಯಿತಾ? ಏನೇ ತೊಂದರೆ, ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅದಕ್ಕೊಂದು ಸೊಲ್ಯೂಷನ್ ದೇವರೇ ತೋರಿಸ್ತಾರೆ, ಆಯಿತಾ? ನೀವು ಜಾಸ್ತಿ ತುಂಬ ತಲೆ ಜಡ್ಜ್ಮೆಂಟ್ ಬೇಸ್ಡ್ ಆನ್ ಟೆಂಪರರಿ ಚಾಲೆಂಜಸ್ ಆರ್ ಅನ್ಕೈಂಡ್ ಆ್ಯಂಡ್ ಆಲ್ಸೋ ಕೌಂಟರ್. ಅದೇ ಸೇಮ್ ಇದೆ ಕಾರ್ಡ್ ಬಂದಿದೆ ಮತ್ತೆ. ಸೊ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಬೇರೆಯವರು ಇದಕ್ಕೆ, ಆಯಿತಾ? ಇದು ಹೇಳ್ದೆ ಇಲ್ಲ ನೋಡಿ, ಏನು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾರು ಏನೇ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೂ ಅಷ್ಟೇ. ಅಥವಾ ಇದಕ್ಕೂ ಹೇಳಿದೆ ನೋಡು, ನಾ ಹೀಗಿದ್ದೀನಿ ಅಂತಂದರೆ ಹೀಗೆ ಇರಬೇಕು ಎಲ್ಲರೂ ಅಂತಲೂ ಯು ಕೆನಾಟ್ ಪುಟ್ ದ ರೂಲ್ಸ್, ಓಕೆನಾ? ರೂಲ್ಸ್ ಈ ಥರ ಮಾಡೋಕ್ಕಲ್ಲ. ಈಗ ಫ್ಯಾಮಿಲಿ ಅಂತ ತೊಗೊಂಡ್ರು ಹಾಗೆ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ, ಬೇರೆಯವರೆಲ್ಲ ಹಾಗೆ ಇರಬೇಕು, ನಾನೇನು ಮಾಡ್ತೀವಿ ಇಷ್ಟರಲ್ಲೇ ಜೀವನ ನಡೆಸಬೇಕು ಅಂತೆಲ್ಲ. ಬಟ್ ಅದು ಸಾಧ್ಯ ಆಗಲ್ಲ. ಜಡ್ಜ್ ಮಾಡಬೇಡಿ. ಗಿವ್ ಸ್ಪೇಸ್ ಟು ಪೀಪಲ್. ಅವ್ರವ್ರ ಲೈಫ್ನ ಅವ್ರು ಲೀಡ್ ಮಾಡೋಕ್ಕೆ ಬಿಡಬೇಕು ಅಂತ. ಕಚ್ಚಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಳ್ಳೋ ಬದಲು ಏನು ಕೊಟ್ಟಿದ್ದಾರೆ ದೇವರು ಅದಕ್ಕೆ ಥ್ಯಾಂಕ್ಸ್ ಹೇಳಿಬಿಟ್ಟು ಜೀವನ ನಡೆಸಬೇಕು ಅಷ್ಟೇ, ಖುಷಿಯಾಗಿ ನಗ್ನಗ್ತಾ ಅಷ್ಟೇ, ಓಕೆನಾ? ಸೊ ಇದು ಇವತ್ತಿನ ರೀಡಿಂಗ್ ಆಯಿತು.
ಹೋಪ್ ಇದಿಷ್ಟ ಆಗಿದೆ ನಿಮಗೆಲ್ಲ ಅಂತ ನಂಬ್ತೀನಿ. ಮತ್ತೊಂದು ವಿಶೇಷ ರೀಡಿಂಗ್ನೊಂದಿಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೆ ನಗ್ತಾ ಇರಿ, ನಗಿಸ್ತಾ ಇರಿ, ಸುರಕ್ಷಿತವಾಗಿರಿ. ಹೃದಯಪೂರ್ವಕ ವಂದನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.